ಇದರಲ್ಲಿ 4 ಆಪ್ಷನ್ ಇದೆ, ನಿಮ್ಗೆ ಕಾಣಿಸ್ತಿದೆಯಲ್ಲ. ಹೇ, ಚಾರ್ಜರ್ ಅಲ್ಲ ಇದು. ಅಂತೂ ಒಂಚೂರು ಜಾಸ್ತಿನೂ ಆಗಿಲ್ಲ, ಕಮ್ಮಿ ಜಾಸ್ತಿ ಅಂತೂ ಆಗಿರಲ್ಲ. ಜಾಸ್ತಿ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ನನಗೂ ಯಾರು ಹೇಳಿರಲಿಲ್ಲ, ನಾನೊಂದು ಎಕ್ಸ್ಪೀರಿಯನ್ಸ್ ಆಗಿನೇ ನನಗೂ ಗೊತ್ತಾಗಿದ್ದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗು ತುಂಬಾ ಅವೈಟೆಡ್ ವ್ಲಾಗ್, ನಿಮಗಲ್ಲ ನನಗೆ. ಇದೇನು ವ್ಲಾಗ್ ಅಂದರೆ, ನಾನು ಮೈಕ್ನ ಆರ್ಡರ್ ಮಾಡಿದ್ದೆ. ಪ್ರೀವಿಯಸ್ ವ್ಲಾಗಲ್ಲಿ ಆ್ಯಕ್ಚುಲಿ ಒಂದು ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡಿದ್ದೆ ತೊಗೋಬೇಕಂತ. ಬಟ್ ಅವ್ರ ಪ್ರೈಸ್ ತುಂಬಾ ಜಾಸ್ತಿ ಹೇಳಿದರು. ಸೊ ಅವರೊಂದು ಒಫಿಷಿಯಲ್ ವೆಬ್ಸೈಟಲ್ಲೇ ಬುಕ್ ಮಾಡಿದ್ದೆ. ಆ್ಯಂಡ್ ಪಾರ್ಸಲ್ ಈ ಪಾರ್ಸಲ್ ಬಂದು ಆ್ಯಕ್ಚುಲಿ ಇಟ್ಸ್ ಬೀನ್ ಲೈಕ್ ಅ ವೀಕ್. ಬಟ್ ನನಗೆ ಹುಷಾರಿರಲಿಲ್ಲ, ಇಲ್ಲ ವಾಯ್ಸ್ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನು ಅನ್ಬಾಕ್ಸ್ ಮಾಡಿಲ್ಲ, ನಾನು ತೆಗ್ದಿಲ್ಲ. ಸೊ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಇವತ್ತೇ ಬಿಚ್ಚು ಪ್ಲೀಸ್. ಯಾವ ಸೈಕಲ್ ಅದು ಮೈಕಾ. ಇದು ಚೆನ್ನಾಗಿದೆ ಗೊತ್ತಾ, ಇರೋ ನಾನು ತೋರಿಸ್ತೀನಿ. ನನ್ನ ತಂಗಿ ಮೈಕಾ ಅಂತ ಕೇಳ್ತಿದ್ದಾಳೆ. ಆ್ಯಕ್ಚುಲಿ ನಂಗೆ ಇಂಪ್ರೆಸ್ ಆಗಿದ್ದು ಈ ಬಾಕ್ಸೇ. ಈ ಬಾಕ್ಸ್ ಸ್ವಲ್ಪ ಸೇಫಾಗಿ ಇಟ್ಕೊಬೋದು ಅಂತೆಲ್ಲ. ಆ್ಯಂಡ್ ನನಗೆ ಇದ್ರಲ್ಲಿ ಮೇನ್ ಥಿಂಗ್ ತುಂಬಾ ಇಷ್ಟ ಆಗಿದೆ ಏನಂದರೆ, ಇದು ಚಿಕ್ಕದು ಇದು ಕಾಣ್ತಿದೆಯಲ್ಲ, ಇದರಲ್ಲಿ ಬಂದು ಚಾರ್ಜ್ ಪರ್ಸೆಂಟೇಜ್ ತೋರಿಸುತ್ತೆ. ನಮ್ಮ ಫೋನ್ಸಲ್ಲೆಲ್ಲ ಹೇಗೆ ತೋರಿಸುತ್ತೋ ಸೊ ಪರ್ಸೆಂಟೇಜ್ ಇಲ್ಲಿ ತೋರಿಸುತ್ತೆ ಅಂತ ಅನ್ಸುತ್ತೆ. ನನ್ನ ಪ್ರೀವಿಯಸ್ ಮೈಕಲ್ಲೂ ಅಷ್ಟೇ ಅದೊಂದು ಪ್ರಾಬ್ಲಮ್ ಆಗ್ತಿತ್ತು. ಎಷ್ಟಿದೆ ಚಾರ್ಜ್ ಏನೂ ಗೊತ್ತಾಗ್ತಿರಲಿಲ್ಲ. ಒಂದೊಂದ್ಸಲ ಮಧ್ಯದಲ್ಲಿ ಮಾತಾಡ್ದಾಗೇ ಅದು ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು. ಸೊ ಇದೊಂದಕ್ಕೋಸ್ಕರ ನಾನು ಇಷ್ಟು ಇನ್ವೆಸ್ಟ್ ಮಾಡಿರೋದು. ಆ್ಯಂಡ್ ಇವಾಗ ನಾನು ಪರ್ಚೇಸ್ ಮಾಡಿರೋ ಮೈಕ್ ವ್ಲಾಗ್ಮೇಟ್ 3 ಅಂತ. ವ್ಲಾಗ್ಮೇಟ್ 2ದು ವರ್ಷನ್ ಇದೆ, ಬಟ್ ಅದು ಹಳೆ ವರ್ಷನ್ ಅಂದ್ಬಿಟ್ಟು ನಾನು 3 ತೊಗೊಂಡೆ. ಇಲ್ಲಿ ನೋಡ್ತಿದ್ರೆ ಇದ್ರ ಪ್ರೈಸ್ ಆ್ಯಕ್ಚುಲಿ 3000 ಇದೆ. ನಾನು ಎಷ್ಟಕ್ಕೆ ತೊಗೊಂಡೆ ಅಂತ ಆಮೇಲೆ ಹೇಳ್ತೀನಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವಾರಂಟಿ. ಆ್ಯಕ್ಚುಲಿ ದಿಸ್ ಇಸ್ ವಾಟ್ ಐ ವಾಂಟೆಡ್. ಸೊ ಇದನ್ನು ಸ್ವಲ್ಪ ಟೆಸ್ಟ್ ಮಾಡೋಣ ಹೆಂಗಿದೆ ಅಂತ ನಾನು ರಿವ್ಯೂ ಕೊಡ್ತೀನಿ. ಇಟ್ಸ್ ಕ್ಯೂಟ್ ಅಲ್ಲ. ಸೊ ಚಾರ್ಜ್ ಪರ್ಸೆಂಟೇಜ್ ಕಾಣುತ್ತೆ ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ಕಾಣುತ್ತೆ. ಸೊ ಇದರಲ್ಲಿ ಬಂದು ಆ್ಯಕ್ಚುಲಿ ವಿ ಹ್ಯಾವ್ 2 ಮೈಕ್ಸ್. ಸೊ ನಾನು ಪರ್ಚೇಸ್ ಮಾಡಿರೋದು ಕ್ಲಿಪ್ ಥರ ಬರೋದು. ಇದರಲ್ಲಿ ವಿ ಹ್ಯಾವ್ ಮ್ಯಾಗ್ನೆಟಿಕ್ ಆಲ್ಸೋ. ಆ್ಯಂಡ್ ಇನ್ನೊಂದೇನು ಅಂದರೆ, ದಿಸ್ ಇಸ್ ದ ಇಂಜೆಕ್ಟರ್. ನನ್ನ ಹಳೆ ಮೈಕಲ್ಲಿ ಒಂದೇ ಮೈಕ್ ಇತ್ತು ಆ್ಯಂಡ್ ಅದು ಒಬ್ಬರೇ ಮಾತಾಡ್ಬೋದಿತ್ತು. ಸೊ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಒಂದು ಫೋನ್ ಕನೆಕ್ಟ್ ಮಾಡಿ ಇಬ್ಬರು ಪರ್ಸನ್ ಮಾತಾಡ್ಬೋದು. ಚೆನ್ನಾಗಿದೆಲ್ಲ. ಆ್ಯಂಡ್ ಇದು ಸ್ವಲ್ಪ ದೊಡ್ಡದಾಗೂ ಇಲ್ಲ, ಇದೊಂದು ಅಡ್ವಾಂಟೇಜ್. ಸೊ ಇದು ಕನೆಕ್ಟ್ ಮಾಡಿದ್ದೀನಿ, ನೋಡೋಣ. ಇದು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಇದೆ. ಸೊ ಫಸ್ಟ್ಲಿ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಬಟನ್ ಕಾಣ್ತಿದೆಯಲ್ಲ, ಸೊ ಅದನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡೋಣ. ಆ್ಯಂಡ್ ಇಲ್ಲೊಂದು ಲೈಟ್ ಆನ್ ಆಗಿದೆ, ಕಾಣ್ತಿದೆಯಲ್ಲ. ಸೊ ಇದರಲ್ಲಿ ಅಮೇಝಿಂಗ್ ಏನು ಅನಿಸಿದ್ದು ಅಂದರೆ, ಇದನ್ನು ಕನೆಕ್ಟ್ ಮಾಡಿ ಇಫ್ ಇನ್ ಕೇಸ್ ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೆ ಯು ಕ್ಯಾನ್ ಕನೆಕ್ಟ್ ಇಟ್ ಹಿಯರ್. USB ಇಲ್ಲಿ ಹಾಕೊಬೋದು. ಆ್ಯಂಡ್ ಇವಾಗ ಇದು ಕನೆಕ್ಷನ್ ಆಗಿದೆ. ಆ್ಯಕ್ಚುಲಿ ಅದು ಆ ಫೋನಿಗೆ ಕನೆಕ್ಟ್ ಆಗಲಿಲ್ಲ. ಸೊ ಇದನ್ನು ನನ್ನ ಫೋನ್ಗೆ ಕನೆಕ್ಟ್ ಮಾಡಿ ಇವಾಗ ನಿಮಗೆ ಡೆಮೋ ತೋರಿಸ್ತೀನಿ ರೀ. ಸೊ ಒಂದು ಮೈಕ್ನ ನಾನು ಯೂಸ್ ಮಾಡ್ತಿದ್ದೆ, ನಾನು ಇನ್ನೊಂದು ಮೈಕ್ನ ನಾನು ತೋರಿಸ್ತಿದ್ದೀನಲ್ಲ, ಇದು ಕನೆಕ್ಟ್ ಆಗಿದೆ. ಒಂದು ಸಲ ಆಚೆ ಹೋಗಿ ಚೆಕ್ ಮಾಡ್ಕೊಂಬರೋಣ. ಅದಕ್ಕೂ ಮುಂಚೆ ಇಲ್ಲಿ ಬೇರೆ ಫೀಚರ್ಸ್ ಇದೆಯಲ್ಲ, ಅದು ನಾನು ಹೇಳ್ತೀನಿ. ಇದರಲ್ಲಿ 4 ಆಪ್ಷನ್ ಇದೆ, ನಿಮ್ಗೆ ಕಾಣಿಸ್ತಿದೆಯಲ್ಲ. ಇದು ಪ್ಲಸ್ ಇದೊಂದು ಬಟನ್ ಇದೆ. ಆ ಬಟನ್ನ ಇಫ್ ವಿ ಡಬಲ್ ಕ್ಲಿಕ್ ಈ ಆಪ್ಷನ್ ಎನೇಬಲ್ ಆಗುತ್ತೆ. ಇದೇನು ಅಂದರೆ ಮ್ಯೂಟ್ ಆ್ಯಂಡ್ ಅನ್ಮ್ಯೂಟ್. ಅವಾಗವಾಗ ಮೈಕ್ನ ರಿಮೂವ್ ಮಾಡೋ ನೆಸಸರಿ ಇರಲ್ಲ. ಆ್ಯಂಡ್ ತಿರ್ಗಾ ಇಫ್ ವಿ ಡಬಲ್ ಕ್ಲಿಕ್ ಈ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಇದು ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಅಂತ. ಬ್ಯಾಕ್ಗ್ರೌಂಡ್ ನಾಯ್ಸಸ್ ಡಿಸ್ಟರ್ಬೆನ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ದ ಫೀಚರ್. ಒನ್ ಕ್ಲಿಕ್ ಮಾಡಿದ್ರೆ ಆಫ್ ಆಯಿತು, ಆ್ಯಂಡ್ ಒನ್ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಅದೇ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಒಂದು ಫೀಚರ್ ಆಫ್ ಆಗುತ್ತೆ. ಸೊ ಫೀಚರ್ನ ಚೇಂಜ್ ಮಾಡೋಕ್ಕೋಸ್ಕರ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೀಚರ್ನ ಆನ್ ಆ್ಯಂಡ್ ಆಫ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಟು ಕ್ಲಿಕ್. ಚಾರ್ಜ್ ಚೆಕ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಚಾರ್ಜರ್ ಪಾಯಿಂಟ್ ಬಂದು ಇಲ್ಲಿದೆ. ಆ್ಯಂಡ್ ಮಾಡೆಲ್ ನಂಬರ್, ಮಾಡೆಲ್ ನೇಮ್ ಎಲ್ಲ ಕೊಟ್ಟಿದ್ದಾರೆ, ಕಾಣ್ತಿದೆ ಐ ಗೆಸ್. ಸೊ ಇವಾಗ ಇದನ್ನು ಕನೆಕ್ಟ್ ಮಾಡಿದ್ರೆ ಟನ್ ಟಡಾನ್
ಆ್ಯಕ್ಚುಲಿ ನನಗೆ ಈಗಲೂ ಇಷ್ಟ ಆಗ್ತಿದೆ ಅಂದರೆ ಇದೊಂದೇ ಫೀಚರ್, ಚಾರ್ಜ್ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ಆ್ಯಕ್ಚುಲಿ ನಾನು ಇದು ಕ್ಲಿಪ್ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಬಟ್ ದ ಥಿಂಗ್ ಈಸ್ ಇಟ್ಸ್ ಮ್ಯಾಗ್ನೆಟಿಕ್. ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ, ಹೆಂಗೆ ಹಾಕ್ಕೊಂಡಿದ್ದಾರೆ ಅಂತ ನೋಡಿದೆ, ಆಮೇಲೆ ಗೊತ್ತಾಯಿತು ಓಕೆ ಇದು ಮ್ಯಾಗ್ನೆಟಿಕ್ ಇರ್ಬೋದು ಅಂತ ಅಂದ್ಬಿಟ್ಟು. ನೈಸ್. ಇವಾಗ ಕನೆಕ್ಟ್ ಮಾಡ್ತೀನಿ ರೀ. ಆ್ಯಂಡ್ ಇದೊಂದು ಬಾಕ್ಸಲ್ಲಿ ಇದೇನೋ ಚಿಕ್ಕ ಬಾಕ್ಸ್ ಇದೆ, ಅದೇನು ನಾನು ನೋಡಿಲ್ಲ, ಮೇ ಬಿ ಚಾರ್ಜರ್ ಅನಿಸುತ್ತೆ. ಹೇ ಚಾರ್ಜರ್ ಅಲ್ಲ ಇದು, ಇಟ್ಸ್ ಅ ಬ್ಯಾಗ್. ಯಾ ನಾನು ನೋಡ್ಬಿಟ್ಟೆ ತೊಗೊಂಡೆ, ಬಟ್ ಮರ್ತೋಗಿದ್ದೆ. ಚಾರ್ಜರು ಇದೆ ಗಾಯ್ಸ್, ಐ ಮೀನ್ ದ ಕೇಬಲ್ ಅಷ್ಟೇ. ಇದು ಬಂದು ಕಾಣ್ತಿದೆಯಾ, ಇದು ಬಂದು ಸುಮ್ಮನೆ ಕೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ದ ಮೇನ್ ಥಿಂಗ್, ಅವ್ರಿಗೆ ಮುಂದಾಲೋಚನೆ ಗೊತ್ತಾಗಿದೆ ಅನಿಸುತ್ತೆ, ನಾನು ಐಫೋನ್ ತೊಗೋತೀನಿ ಇನ್ನು ಸ್ವಲ್ಪ ಡೇಸಲ್ಲಿ ಅಂತ. ಸೊ ಇದು ಐಫೋನ್ಗೋಸ್ಕರ ಸಪ್ರೇಟ್ ಪಿನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಕ್ಯೂಟ್. ಇದು ಈಸಿ ಕ್ಯಾರಿಯಬಲ್ ಇದೆ. ಸೊ ಈ ಒಂದು ಮೈಕ್ನ ಫೀಚರ್ಸ್ ಏನಪ್ಪ ಇವ್ರು ಬರ್ದಿರೋದು ಅಂದರೆ ಸ್ಮಾರ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತೆ. ಅದು ಒಂದು ಸಲ ಮೇಲೆ ಹೋಗಿ ಚೆಕ್ ಮಾಡ್ಕೊಂಬರೋಣ. ಆ್ಯಂಡ್ ಡಿಟ್ಯಾಚಬಲ್ ಮ್ಯಾಗ್ನೆಟಿಕ್ ಕ್ಲಿಪ್, ಅದೇ ನಾನು ಹೇಳಿದ್ನಲ್ಲ, ಇದು ದ ಕ್ಲಿಪ್ ಮ್ಯಾಗ್ನೆಟಿಕ್ ಇದೆ. ಸೊ ಯು ಕ್ಯಾನ್ ಯೂಸ್ ಇಟ್ ಎನಿವೇರ್ ಅಂತ, ನಿಮ್ಗೆ ಕಂಫರ್ಟಬಲ್ ಆ ಥರ. ಆ್ಯಂಡ್ 30 ಮೀಟರ್ ಲಾಂಗ್ ರಿಸೆಪ್ಷನ್ ಅಂತ ಇದೆ. ಸೊ ದ ಡಿಸ್ಟೆನ್ಸ್ ಇದ್ರೂ ಸ್ವಲ್ಪ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದ್ದಾರೆ, ಚೆಕ್ ಮಾಡೋಣ. ಆ್ಯಂಡ್ ದ ಮ್ಯೂಟ್ ಮೋಡ್, ಅದೇ ನಾನು ಆಪ್ಷನ್ ತೋರಿಸಿದ್ನಲ್ಲ that thing. And digital battery display, my favorite thing. And the last thing is 360-degree sound pickup ಅಂತ. ನೋಡೋಣ, ಇವತ್ತೊಂದು ವ್ಲಾಗ್ ಮಾಡಿ ನಿಮಗೆ ರಿವ್ಯೂ, ಮೇ ಬಿ ಒನ್ ಆರ್ 2 ವ್ಲಾಗ್ಸ್ ಆದಮೇಲೆ ನಾನು ನಿಮಗೆ ರಿವ್ಯೂ ಜೊತೆನೇ ಈ ವಿಡಿಯೋ ಹಾಕ್ತೀನಿ. ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡೆ ಬರೀ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿ ಹಾಕೋಣ ಅಂತ, ಬಟ್ ಬೇಡ, ಇವಾಗ ರಿವ್ಯೂನು ಕೊಟ್ಬಿಟ್ಟು ಹೆಂಗೋ ಕಂಪ್ಲೀಟಾಗಿ ವಿಡಿಯೋ ಮಾಡೋಣ. ಸೊ ಇವಾಗ ಮೇಲೋಗಿ ವಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಹೆಂಗಿದೆ ಅಂತ ಸ್ವಲ್ಪ ಚೆಕ್ ಮಾಡ್ತೀನಿ. ಸೊ ಇವಾಗ ತುಂಬ ಬಿಸಿಲಿದೆ, ಆದರೂ ಟೆಸ್ಟ್ ಮಾಡೋಣ ಅಂತ. ನನ್ನ ಪುಣ್ಯಕ್ಕೆ ಇದೇ ಟೈಮಿಗೆ ಟ್ರೈನ್ ಬರ್ತಿದೆ. ಸೊ ಅದು ವಾಯ್ಸ್ ಕೇಳಿಸುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಸೌಂಡ್ ಆಗ್ತಿದೆ. ಆ್ಯಂಡ್ ಕರೆಕ್ಟ್ ಟೈಮ್ಗೆ ಹಳೆ ಪಾತ್ರೆ ಅಂದ್ಕೊಂಡೆಲ್ಲ ಬಂದಿದ್ದಾರೆ ಸೌಂಡ್ ಮಾಡೋದಕ್ಕೆ. ನೋಡೋಣ ಎಷ್ಟು ಮಟ್ಟಿಗೆ ಹೊಸ ಮೈಕ್ ವರ್ಕ್ ಆಗ್ತಿದೆ ಅಂತ. ಹೋಪ್ಫುಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಯಾವುದು ಕೇಳಿಸ್ತಿಲ್ಲ ಅಂದ್ಕೊಳ್ತೀನಿ. ಹೋಯ್ತು ನೋಡಿ. ನೇಚರ್ ಕೂಡ ನನಗೆ ನನ್ನ ವ್ಲಾಗಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದೆ ಅಂತ ಗೊತ್ತಿರಲಿಲ್ಲ. ನೆಕ್ಸ್ಟ್ ಅವ್ರು ಬಂದು ಹೇಳಿದ ಫೀಚರ್ ಬಂದು 40 ಮೀಟರ್ಸ್ ಡಿಸ್ಟೆನ್ಸ್ ಇದ್ರೂ ಮೈಕ್ ರೆಕಾರ್ಡ್ ಆಗುತ್ತೆ ಅಂತ. ಇವಾಗ 40 ಮೀಟರ್ಸ್ ಎಲ್ಲ ಇಲ್ಲ, ಒಂಚೂರು ನೋಡೋಣ. ಜೋರಾಗಿ ಮಾತಾಡು, ಇನ್ನೂ ಜೋರಾಗಿ. ಸೊ ಹೋಪ್ಫುಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಏನು ಕೇಳಿಸಿಲ್ಲ ಅಂತ ಅನ್ಕೋತೀನಿ. ನಾನು ಚೆಕ್ ಮಾಡ್ತೀನಿ, ನಿಮಗೂ ಗೊತ್ತಾಗಿರುತ್ತೆ ಇದು ಇಂಟ್ರಾಕ್ಷನ್ ಅಲ್ಲೇ. ಆ್ಯಂಡ್ ಇನ್ನೊಂದು ಈ ವ್ಲಾಗ್ನ ನಾನು ಇನ್ನೊಂದು 1 ವೀಕ್ ಆರ್ ಇನ್ನೊಂದು 10 ಡೇಸ್ ಆದಮೇಲೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಸೊ ದಟ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ಬೇರೆ ಕಡೆ ಹೋಗಬೇಕು, ಬೇರೆ ಕೆಲಸ ಇದೆ, ಬಾಯ್. ಸೊ ಆಫ್ಟರ್ ಯೂಸಿಂಗ್ ದಿಸ್ ಮೈಕ್ ಫಾರ್ ಕಪಲ್ ಆಫ್ ಡೇಸ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಥಿಂಗ್ ನಂಗೆ ತುಂಬ ಸರ್ಪ್ರೈಸಿಂಗ್ ಅನ್ಸಿದ್ದು ಏನಂದರೆ, ರಿಮೆಂಬರ್ ನಾನು ಲಾಸ್ಟ್ ಟೈಮ್ ಬ್ಲಾಗ್ ಓಪನ್ ಮಾಡಿ ಆ ಬಾಕ್ಸ್ ಅನ್ಬಾಕ್ಸ್ ಮಾಡಿದಾಗೂ ಚಾರ್ಜ್ ಬಂದು 96% ಇತ್ತು. ಆ್ಯಂಡ್ ನಾನು ನೆನ್ನೆ ಚೆಕ್ ಮಾಡಿದಾಗೂ ಕೂಡ 96% ಇದೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಲೈಕ್ 3 to 4 ಬ್ಲಾಗ್ಸ್ ಮಾಡಿದ್ದೀನಿ ಈ ಮೈಕಲ್ಲಿ. ಆ್ಯಂಡ್ ಅದು ಚಾರ್ಜ್ ಅಂತೂ ಒಂಚೂರು ಜಾಸ್ತಿನೂ ಆಗಿಲ್ಲ, ಜಾಸ್ತಿ ಅಂತೂ ಆಗಿರಲ್ಲ, ಐ ಮೀನ್ ಲೈಕ್ ಕಮ್ಮಿನೂ ಆಗಿಲ್ಲ, ಏನೂ ಆಗಿಲ್ಲ, ಇಟ್ಸ್ ಲೈಕ್ ಅಷ್ಟೇ ಇದೆ. ಬಟ್ ದೆನ್ ನನಗೆ ಅರ್ಥ ಆಯಿತು, ಅವ್ರು ಆ್ಯಕ್ಚುಲಿ 40 hours ಡ್ಯೂರೇಷನ್ ವರ್ಕ್ ಆಗುತ್ತೆ ಕೆಪಾಸಿಟಿ ಅಂತ ಹೇಳಿದರು. ಬಟ್ ಇಟ್ಸ್ ಆ್ಯಕ್ಚುಲಿ ವರ್ಕಿಂಗ್. ಅದು ನಂಗೆ ತುಂಬ ಸರ್ಪ್ರೈಸಿಂಗ್ ಅನಿಸ್ತು. ಆ್ಯಂಡ್ ನೋಡೋಣ, ಸೊ ನಾನು ಆಲ್ಮೋಸ್ಟ್ ಲೈಕ್ 100% ಚಾರ್ಜ್ ಮಾಡಿದ್ರೆ ಲೈಕ್ 1 month ಕಂಪ್ಲೀಟಾಗಿ ನಾನು ಬ್ಲಾಗ್ ಮಾಡ್ಬೋದು ಅನ್ಸುತ್ತೆ. 1 or 2 months ಅಷ್ಟು ಬ್ಯಾಟ್ರಿ ಕೆಪಾಸಿಟಿ ಇದೆ. ಆ್ಯಂಡ್ ದಟ್ ಥಿಂಗ್ ಇಸ್ ಸೋ ಅಮೇಸಿಂಗ್. ಬಿಕಾಸ್ ನಾನು ಪ್ರೀವಿಯಸ್ ಮೈಕ್ ತೊಗೊಂಡಿದ್ದೆ, ಆ ಮೈಕ್ನ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಆ ಮೈಕಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಬ್ಯಾಟ್ರಿ ಪರ್ಸೆಂಟೇಜ್ ಏನೂ ತೋರಿಸ್ತಿರಲಿಲ್ಲ, ಜಸ್ಟ್ ಅದು ವ್ಲಾಗ್ ಮಾಡ್ತಾನೆ ಆಫ್ ಆಗಿಬಿಡ್ತಿರೋದು. ಸೊ ಅದೊಂದು ನನಗೆ ಎಫೆಕ್ಟ್ ಆಗ್ತಿತ್ತು. ಬಟ್ ಈ ಮೈಕಲ್ಲಿ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಅದೊಂದು ನಂಗೆ ತುಂಬಾ ಖುಷಿ ಆಯಿತು. ಈ ಒಂದು ಮೈಕ್ನ ನಾನು ಹೇಗೆ ಆರ್ಡರ್ ಮಾಡಿದೆ ಆ್ಯಂಡ್ ನನಗೆ ಏನೇನೆಲ್ಲ ಡಿಸ್ಕೌಂಟ್ ಸಿಕ್ತು ಅಂತ ನಾನು ಇಲ್ಲೇ ಕಂಪ್ಲೀಟಾಗಿ ನಿಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ MRP ಪ್ರೈಸ್ ಹೇಳ್ತೀನಿ. MRP ಪ್ರೈಸ್ ಬಂದು 2999 ಹಾಕಿದ್ದಾರೆ, ಅರೌಂಡ್ ಆಫ್ 3000 ಇದೆ. ಬಟ್ ನನಗೆ 3000 ಎಲ್ಲ ನಾನು ಕೊಟ್ಟಿಲ್ಲ, ನಂಗೆ ಆಲ್ಮೋಸ್ಟ್ ತುಂಬಾ ಡಿಸ್ಕೌಂಟ್ ಸಿಕ್ತು. ಅದು ಹೇಗೆ ಮಾಡಿದೆ ಪ್ರೊಸೀಜರ್ ಎಲ್ಲ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಬನ್ನಿ.
ಸೊ ಫಸ್ಟ್ಲಿ ನಾನು ಅಂಗಡಿ ಹತ್ರ ಹೋಗಿ ನಾನು ವಿಚಾರಿಸ್ಕೊಂಡು ಬಂದೆ. ಅದು MRP ಮೇಲೆ 3000 ಇದ್ದಿರೋ ಕಾರಣ ಅವರು 2600 ಅಂತ ಹೇಳಿದ್ರು ಪ್ರೈಸ್. ಬಟ್ ನನಗೆ ಸರಿ ಆನ್ಲೈನಲ್ಲಿ ನೋಡೋಣ ಅಂತ ಚೆಕ್ ಮಾಡಿದ್ರೆ 2300 ಇತ್ತು. ಸರಿ ಬಿಡು ಹೆಂಗೋ ಆನ್ಲೈನಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಥಾಟ್. ಬಟ್ ದೆನ್ ನನಗೆ ಏನೇನೋ ಡಿಸ್ಕೌಂಟ್ ಸಿಕ್ತು. ಸೊ ಅವರೊಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಾನು ಚೆಕ್ ಮಾಡಿದೆ. ಆ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅವರೊಂದು ವೆಬ್ಸೈಟ್ಗೆ ಹೋಗಿದ ತಕ್ಷಣ ನಾನು ವ್ಲಾಗ್ಮೇಟ್ 3 ಅಂತ ಹಾಕ್ದೆ. ಒಂದ್ಸಲ ಆರ್ಡರ್ ಮಾಡಿಬಿಟ್ಟಿದ್ದೆ. ಅದಾದ್ಮೇಲೆ ಆರ್ಡರ್ ಮಾಡಿ ನೋಡ್ತೀನಿ ಅವರು ಸ್ಪಿನ್ ಆಪ್ಷನ್ ಕೊಟ್ಟಿದ್ರು. ಅದರಲ್ಲಿ ಡಿಸ್ಕೌಂಟ್ ಸಿಕ್ತು. ಆರ್ಡರ್ ಮಾಡಾದ್ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿದೆ ಆ ಸ್ಪಿನ್ ಆಪ್ಷನ್. ಬಟ್ ದೆನ್ ನನಗೆ 10% ಡಿಸ್ಕೌಂಟ್ ಸಿಕ್ತು. 10% ಡಿಸ್ಕೌಂಟ್ ಅಂದ್ರೆ ಆಲ್ಮೋಸ್ಟ್ ಲೈಕ್ 200 to 300 ರೇಂಜಿಗೆ ಬರುತ್ತೆ. ಸೊ ಇಷ್ಟೊಂದು ಡಿಸ್ಕೌಂಟ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ವಾಟ್ಸಪ್ಪಲ್ಲಿ ಅವ್ರ ಬಿಸ್ನೆಸ್ ಅಕೌಂಟ್ ಇರುತ್ತಲ್ಲ ಅಲ್ಲಿ ಹೋಗಿ DM ಮಾಡಿದೆ ಈ ಆರ್ಡರ್ ಕ್ಯಾನ್ಸಲ್ ಮಾಡಿ ಅಂತ. ಅವರು ನಾನು ಕ್ಯಾನ್ಸಲ್ ಮಾಡಿಕೊಟ್ರು. ಬಟ್ ದೆನ್ ನಾನು ಆ ಡಿಸ್ಕೌಂಟ್ ಏನಿದೆಲ್ಲ ಆ ವೀಲಲ್ಲಿ ಸ್ಪಿನ್ ಮಾಡಿ ನನಗೆ 10% ಡಿಸ್ಕೌಂಟ್ ಸಿಕ್ತು ಫಸ್ಟ್ ಟೈಮ್. ಅದಾದ್ಮೇಲೆ ನಾನು ಬೇರೆ ಫೋನಿಂದ ಸ್ಪಿನ್ ಮಾಡಿ ನೋಡಿದ್ರೆ ನನಗೆ 15% ಡಿಸ್ಕೌಂಟ್ ಸಿಕ್ತು. ಬಂದಿದ್ದ ಪ್ರೈಸ್ ಬಂದು 1996. ಸೊ ನನಗೆ 3000 MRP ಇಂದ 2000 ತನಕ ಪ್ರೈಸ್ ವೇರಿ ಆಯಿತು. ಸೊ ನಂಗೆ ಆಲ್ಮೋಸ್ಟ್ ಲೈಕ್ 500-600 ಆರಾಮ್ಸೆ ಡಿಸ್ಕೌಂಟ್ ಸಿಕ್ತು. ಸೊ ಇದೊಂದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ನನಗೂ ಯಾರು ಹೇಳಿರಲಿಲ್ಲ, ನಾನೊಂದು ಎಕ್ಸ್ಪೀರಿಯನ್ಸ್ ಆಗಿನೇ ನನಗೂ ಗೊತ್ತಾಗಿದ್ದು. ಸೊ ನಿಮ್ಗೆ ಇದೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಐ ಗೆಸ್. ಬಿಕಾಸ್ ನಂಗೆ ತುಂಬ ಜನ ಮೆಸೇಜ್ ಹಾಕಿದ್ರಿ, ಯಾವ ಮೈಕ್ ಯೂಸ್ ಮಾಡ್ತಿದ್ಯಾ ಆ್ಯಂಡ್ ಪ್ರೈಸ್ ಏನು, ಯಾವ ಬಜೆಟಲ್ಲಿ ತೊಗೊಂಡೆ, ಎಷ್ಟು ವರ್ಷ ಆಯಿತು ಅಂತೆಲ್ಲ ಕೇಳಿದ್ರಿ. ಅವ್ರಿಗೆಲ್ಲ ಈ ವ್ಲಾಗ್ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಐ ಹೋಪ್. ನಿಮಗೆ ಈ ರಿವ್ಯೂ ವ್ಲಾಗ್ ಇಷ್ಟ ಆಗಿರುತ್ತೆ. ನನ್ನ ನಾಲೆಜ್ ಪ್ರಕಾರ ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇನ್ನು ನಿಮ್ಗೆ ಏನಾದರೂ ಅಡಿಷನಲ್ ಫೀಚರ್ ಇದೆ ಅಂತ ಈ ಮೈಕ್ ಯೂಸ್ ಮಾಡ್ತಿರೋರು ಯಾರಾದರೂ ಗೊತ್ತಿದ್ರೆ ನನಗೂ ಹೇಳಿ, ಸೊ ದಟ್ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅದೇನಿದೆ ಅಂತ ಚೆಕ್ ಮಾಡಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಂಧ್ಯಾ ತನು ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್.